ದುಡ್ಡು ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. ಏನ್ ಸರ್ ತಮಾಷೆ ಮಾಡ್ತಾ ಇದೀರಾ? ಏನಂದೆ ಇನ್ನೊಂದ್ಸಲ ಹೇಳು. ಏನ್ ಸರ್ ಇದು ಟಿವಿ ಎಲ್ಲ ಬರ್ತಾ ಇಲ್ಲ ಸರ್ ಇದು? TVS X ಅಂತ ಈ ಗಾಡಿ ಹೆಸರು. ಯೂಟ್ಯೂಬ್ ಜೊತೆ ನೀವು ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ 10 ಇಂಚ್ ಸ್ಕ್ರೀನ್ ಇದೆಯಲ್ಲ, ಮ್ಯಾಪ್ಸ್ ನೋಡ್ಕೊಂಡು ಓಡಿಸಬಹುದು. ಬೇಸಿಕಲಿ ಕಾರಲ್ಲೆಲ್ಲ ಬರುತ್ತಲ್ಲ ಸ್ಕ್ರೀನ್, ಸೇಮ್ ಅದೇ ತರ. ಅರ್ಥ ಆಯ್ತು ಅನ್ಸುತ್ತೆ. 140 ಕಿಲೋಮೀಟರ್ ಬರುತ್ತೆ ಒಂದ್ ಚಾರ್ಜ್ಗೆ. ಸ್ಪೋರ್ಟ್ಸ್ ಸ್ಕೂಟರ್ ತರ ನೋಡಿ, ಇಲ್ಲೆಲ್ಲ ನಿಮ್ಗೆ ಪೂರ್ತಿ ಡಿಸೈನೇ ಬೇರೆ ತರ. ಚೆನ್ನಾಗಿದೆ. ಎಷ್ಟಾಗುತ್ತೆ ಸರ್ ಇದು? ದುಡ್ಡು ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. 2,50,000. ಹೌದಾ? ಏನ್ ಸರ್ ತಮಾಷೆ ಮಾಡ್ತಾ ಇದೀರಾ? ಹೌದು ಸರ್, ಇಷ್ಟೊಂದು ಫೀಚರ್ಸ್ ಕೊಟ್ಟಿದಾರಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಒಂದ್ ರೌಂಡ್ ಹೋಗಿ ಬಂದ್ರಲ್ಲ, ಹೆಂಗಿತ್ತು? ನೋಡಿದ್ರೆ ಗೊತ್ತಾಗಲ್ಲ ಮಾಡೋದು ರುಚಿ ಅಂತ. ಆತರ ಗಾಡಿ ಟೆಸ್ಟ್ ಮಾಡಿದಾಗಲೂ ಗೊತ್ತಾಗೋದು ಇದ್ರದ್ದು ಹೆಂಗಿದೆ ಪವರ್ ಅಂತ. ಒಂದು ರೌಂಡ್ ಟೆಸ್ಟ್ ಹೋದ್ರೆ ಅದನ್ನ 99% ಬೇಡ ಅನ್ನೋ ಮಾತೇ ಬರಲ್ಲ. ಅಪ್ರೂವ್ಡ್ ನಿಮ್ ಕಡೆಯಿಂದ. ಪಕ್ಕ ಸರ್. ನೋಡಿ, ಕ್ರೂಸ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾರೆ. ಇದು ಕಾರ್ಗಳಲ್ಲಿ ಬರುತ್ತೆ. ಅಂದ್ರೆ ನೀವ್ ಹೇಳ್ತಾರ ಲೆಕ್ಕ BMW ಕಾರ್ ಬರುತ್ತಿದ್ದು, ಅದ್ರಲ್ಲಿ ಸ್ಪೀಡ್ ಇಷ್ಟು ಅಂತ ಸೆಟ್ ಮಾಡ್ಬಿಟ್ರೆ ಆತರ ಅದು ರನ್ ಆಗುತ್ತೆ. ಹೌದು, ಒಳ್ಳೆ ರೇಂಜ್ ಬರುತ್ತೆ. ಆತರ ರೇಂಜ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೀರಾ ನೀವು? BMW ರೇಂಜ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೀರಾ? ಸಿಂಗಲ್ ಚಾನೆಲ್ ABS ಫ್ರಂಟ್ ಅಲ್ಲಿ ಅಷ್ಟೇ ಅಲ್ಲ, ಫ್ರಂಟ್ ಅಂಡ್ ರೇರ್ ಎರಡಕ್ಕೂ ಡಿಸ್ಕ್ ಬ್ರೇಕ್ಸ್. 0 to 40 in just 2.6 seconds. ಟಾಪ್ ಸ್ಪೀಡ್ 105 ಕಿಲೋಮೀಟರ್ಸ್. ಒಂದು 2 ವೀಲರ್ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. 11 ಕಿಲೋವ್ಯಾಟ್ ಪೀಕ್ ಪವರ್, 40 Nm ಟಾರ್ಕ್, 4.4 ಕಿಲೋವ್ಯಾಟ್ ಆರ್ದು ಬ್ಯಾಟರಿ ಪ್ಯಾಕ್ ಆಪ್ಷನ್ ಜೊತೆ ಬರುತ್ತೆ. 140 ಕಿಲೋಮೀಟರ್ಸ್ ಕ್ಲೇಮ್ಡ್ ರೇಂಜ್. 0 to 100 ಜಸ್ಟ್ 4 hours ಅಲ್ಲಿ ಚಾರ್ಜ್ ಆಗುತ್ತೆ. ಟಿಲ್ಟ್ ಅಡ್ಜಸ್ಟಬಲ್ ಸ್ಕ್ರೀನ್ ಸಿಗುತ್ತೆ. ಈ 10 ಇಂಚ್ ಸ್ಕ್ರೀನ್ ಅಲ್ಲಿ ನೀವು ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡಬಹುದು. ಕಾಲ್ಸ್ ಕೂಡ ಅಟೆಂಡ್ ಮಾಡಬಹುದು. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಕೂಡ ಸಿಗುತ್ತೆ. ಇಷ್ಟೆಲ್ಲ ನೀವು ಬರೀ ಗಾಡಿ ಸ್ಟೇಷನರಿ ಅಲ್ಲಿ ಇದ್ದಾಗ ಮಾತ್ರ ಉಪಯೋಗಿಸಬಹುದು. ಟ್ರಾಫಿಕ್ ಅಲ್ಲಿ ಏನಾದ್ರು ಬೋರ್ ಆಯ್ತು ಅಂದ್ರೆ ಗೇಮ್ ಕೂಡ ಆಡಬಹುದು. ಟೈರ್ ಪ್ರೆಷರ್ ಜೊತೆ ನಿಮ್ಮ ಕ್ರಿಕೆಟ್ ಸ್ಕೋರ್ಗಳನ್ನು ಸಾರ್ಟೆಡ್. 2.5 ವರ್ಷ ಆಗಿದೆ ಈ ಗಾಡಿ ಲಾಂಚ್ ಆಗಿ. ಎಷ್ಟು ಗಾಡಿನ ನೀವು ರೋಡ್ ಮೇಲೆ ನೋಡಿರ್ಬೋದು? ಕಮ್ಮಿನೇ. ಯಾಕೆ ಅಂದ್ರೆ ಒಂದು, ಇದರ ಪ್ರೈಸ್ ಇಟ್ಸ್ ಎಕ್ಸ್ಪೆನ್ಸಿವ್. ಮಾರ್ಕೆಟ್ ಅಲ್ಲಿ ಅವಾಗ ತಾನೇ ಎಲೆಕ್ಟ್ರಿಕ್ ಸ್ಕೂಟರ್ಸ್ಗಳು ಲಾಂಚ್ ಆಗಿತ್ತು. ಬಟ್ TVS ಅವರು ಅವಾಗಲೇ ಒಂದು ರೆವಲ್ಯೂಷನರಿ ಪ್ರಾಡಕ್ಟ್ ಲಾಂಚ್ ಮಾಡೋಣ ಅಂತ ಇದನ್ನ ತಂದ್ರು. ಬಟ್ ಮಾರ್ಕೆಟ್ ಇನ್ನೂ ರೆಡಿ ಆಗಿರಲಿಲ್ಲ. ಬಟ್ ಯಾರಿಗಾದ್ರೂ ಸ್ಪೀಡು, ಪರ್ಫಾರ್ಮೆನ್ಸ್, ಪವರ್, ಸ್ಟೈಲಿಶ್ ಲುಕ್ಸ್ ಬೇಕು ಅಂದರೆ ಐ ಥಿಂಕ್ ಇಟ್ಸ್ ಪರ್ಫೆಕ್ಟ್ ಪಿಕ್. ಈ ಗಾಡಿದ ಫುಟ್ ಪೇಗ್ ಅಂತೂ ಓಹೋ, ಯಾವ ಸ್ಪೋರ್ಟ್ಸ್ ಬೈಕ್ಗೂ ಕಮ್ಮಿ ಇಲ್ಲ. ಕೀ ಇಲ್ಲ, ಪಾಸ್ವರ್ಡ್ ಹಾಕಬೇಕು ಲಾಕ್ ಓಪನ್ ಮಾಡೋಕ್ಕೆ. ಹಜಾರ್ಡ್ ಲೈಟ್, ಪಾರ್ಕ್ ಅಸಿಸ್ಟ್, ಮೋಡ್ ಚೇಂಜ್ ಮಾಡೋಕ್ಕೆ ಒಂದು ಬಟನ್. ಈ ಕಡೆ ನಿಮಗೆ ಕ್ರೂಸ್ ಕಂಟ್ರೋಲ್, ಬೂಟ್ ಸ್ಪೇಸ್ ಆಕ್ಸೆಸ್ ಮಾಡೋಕ್ಕೆ. ಆ್ಯಂಡ್ ಈ ಬಟನ್ಸ್ ನಿಮಗೆ ಸ್ಕ್ರೀನ್ ಆಪರೇಟ್ ಮಾಡೋಕ್ಕೆ. ಗಾಡಿ ಮೂವ್ಮೆಂಟಲ್ಲಿ ಇದ್ದಾಗ ಸ್ಕ್ರೀನ್ ಟಚ್ ವರ್ಕ್ ಆಗಲ್ಲ. ಇವಾಗ ನೀವು ಹೇಳಿ, 3 ಲಕ್ಷ ಕೊಟ್ಟು ಈ ಗಾಡಿನ ತಗೋತೀರಾ ಇಲ್ವಾ ಅಂತ?